10ನೇ ತರಗತಿ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನೋಡೋಣ. ಇದರಲ್ಲಿ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳನ್ನು ಬೇರೆ ಬೇರೆ ಥರ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಒಂದು ಉಪಯೋಗಗಳು ಇರ್ಬೋದು, ಆಮೇಲೆ ನಿಯಮಗಳಿರ್ಬೋದು, ಫಾರ್ಮುಲಾಗಳಿರ್ಬೋದು, ಹೀಗೆ ಚಿತ್ರಗಳು ಕೂಡ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಪ್ರಮುಖ ನಿಯಮಗಳನ್ನು ನೋಡ್ತಾ ಹೋಗೋಣ. ಭಾಳಷ್ಟು ನಿಯಮಗಳಿದ್ದಾವೆ. ಅದರದ್ದು ನಿಯಮಗಳ ಹೆಸರು ಹೇಳ್ಬಿಟ್ಟು ವ್ಯಾಖ್ಯಾನ ಮಾಡಿ ಅದರದ್ದು ಫಾರ್ಮುಲಾ ಸೂತ್ರಗಳನ್ನ ನಿಮಗೆ ಹೇಳ್ತೀನಿ. ಮೊದಲನೇದು ಓಮನ ನಿಯಮ ನೋಡ್ತಾ ಹೋಗಿ. ವ್ಯಾಖ್ಯಾನ: ಸ್ಥಿರ ತಾಪದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಇದು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದಕ್ಕೆ ಸೂತ್ರ ವಿ ಅಂದರೆ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಐ. ದೇರ್ಫೋರ್ ವಿ ಈಸ್ ಈಕ್ವಲ್ ಟು ಐ ಆರ್ ಆಗುತ್ತೆ. 2. ಜೌಲನ ಉಷ್ಣೋತ್ಪಾದನಾ ನಿಯಮ. ವ್ಯಾಖ್ಯಾನ: ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತದೆ. ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದು H = I²RT. ಇದು ಫಾರ್ಮುಲಾ ಆಗಿದೆ. 3. ಬೆಳಕಿನ ಪ್ರತಿಫಲನದ ನಿಯಮಗಳು. ಪ್ರತಿಫಲನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಲಂಬ ಕಿರಣ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ. ಚಿತ್ರದಲ್ಲಿ ನೋಡಿ ಕೊಟ್ಟಿದ್ದಾರೆ. 4. ಬೆಳಕಿನ ವಕ್ರೀಭವನದ ನಿಯಮಗಳು. ವ್ಯಾಖ್ಯಾನಗಳು: ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಲಂಬ ಕಿರಣ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಇದನ್ನು ನಾವು ಸ್ನೆಲ್ನ ನಿಯಮ ಅಂತ ಕರಿತೀವಿ. ಫಾರ್ಮುಲಾ sin I/sin R = ಸ್ಥಿರಾಂಕವಾಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. 5. ಬಲಗೈ ಹೆಬ್ಬೆರಳ ನಿಯಮ. ವ್ಯಾಖ್ಯಾನ: ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ. ಚಿತ್ರದಲ್ಲಿ ನೋಡಿ. 6. ಫ್ಲೆಮಿಂಗನ ಎಡಗೈ ನಿಯಮ. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಈ ಚಿತ್ರ ಪಕ್ಕದಲ್ಲಿದೆ, ನೋಡ್ಕೊಳ್ಳಿ. ಧನ್ಯವಾದಗಳು.